ಸೊ ನಮಸ್ಕಾರ ಕನ್ನಡ ಅಭಿಮಾನಿಗಳಿಗೆ. ಇವತ್ತು ನಾನು ಬಂದಿರೋದು ಚಂದ್ರಗುತ್ತಿ ಅಂತ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದು ಬಂದು ಶಿವಮೊಗ್ಗದಿಂದ ಒಂದು 90ರಿಂದ 100 ಕಿಲೋಮೀಟ್ರ್ ಒಳಗಡೆ. ಶಿವಮೊಗ್ಗದಿಂದ ಸೊರಬಕ್ಕೆ ಬರಬೇಕಾಗತ್ತೆ. ಸೊರಬದಿಂದ ನಿಮ್ಗೇನಿಲ್ಲ ಅಂದ್ರೂ 16ರಿಂದ 17 ಕಿಲೋಮೀಟ್ರ್ ಆಗುತ್ತೆ ಈ ಒಂದು ಚಂದ್ರಗುತ್ತಿ ದೇವಾಲಯ. ಇದರ ಒಂದು ವಿಶಿಷ್ಟತೆ ಏನು, ಏನಕ್ಕೆ ಚಂದ್ರಗುತ್ತಿ ಬಂತು ಅಂತ ಬನ್ನಿ ನಾನು ಹೋಗ್ತಾ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ಈ ಒಂದು ಸ್ಟೋರಿ ಮಾತ್ರ ತುಂಬಾ ಅದ್ಭುತವಾಗಿದೆ ಗುರು. ಸೊ ನಾನು ಇದನ್ನು ಎಲ್ಲ ಹೇಳ್ತೀನಿ. ಹೋಗ್ತಾ ನೀವು ಹಾಗೆ ಬರ್ತಾ ನೋಡ್ಬೋದು ಇಲ್ಲಿ ಮೆಟ್ಲು ಹೇಗೆ ಕಾಣಿಸ್ತದೆ ಅಂತ. ಈ ಮೆಟ್ಲು ನೋಡಿನೇ ಜನಗಳಿಗೆ ಎಷ್ಟು ಭಕ್ತಿ ಇರ್ಬೋದು, ಎಷ್ಟು ಜನ ಬರ್ಬೋದು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಈ ಎಲ್ಲ ಮೆಟ್ಲುಗಳಿಗೂ ನೋಡಿ ನೀವು ಸ್ಟಾರ್ಟ್ ಮಾಡಿಕೊಂಡ್ರೆ ಮೆಟ್ಲುಗಳು ಹತ್ತೋ ಜಾಗ. ಸೊ ಕುಕ್ಕಣ ಬನ್ನಿ. ಹಾಗೆ ನೀನು ಈ ಚಂದ್ರಗುತ್ತಿ ಬಗ್ಗೆ ನಾನು ಹೇಳ್ಕೊಳ್ತಾ ನಾನು ನಿಮ್ಗೆ ಹೋಗ್ತಾ ಇರ್ತೀನಿ. ಬನ್ನಿ ನೀವು ನೋಡಿ ಮೆಟ್ಲುಗಳು ನೋಡಿ ಎಷ್ಟು ಭಕ್ತಿ ಇದೆ ಜನಗಳಿಗೆ ಅಂತ. ಸೊ ಇದ್ರ ಬಗ್ಗೆ ನಾನು ಇನ್ನಷ್ಟು ಮಾಹಿತಿ ಕೊಡ್ತೀನಿ. ಬರ್ತೀನಿ. ನಮಸ್ಕಾರ ಗುರು. ನಮಸ್ಕಾರ ಸಾಹೇಬ್ರೆ. ಓ ನಮಸ್ಕಾರ. ಇಲ್ಲೇ ನಮಸ್ಕಾರ. ಓ ಸಮಾಧಾನ. ಸೊ ಹಾಗೆ ವೀಕ್ಷಕರೇ, ಈ ಒಂದು ಊರಿಗೆ ಚಂದ್ರಗುತ್ತಿ ಅಂತ ಒಂದು ಹೆಸರಿದೆ. ಚಂದ್ರಗುತ್ತಿನ ಏನಪ್ಪ ಇದು ಹೆಸರು ಅನ್ಕೊಬೋದು. ರಿಯಲಿ ನಾನು ಸ್ವಲ್ಪ ಶಾಕ್ ಆದೆ. ಚಂದ್ರಗುತ್ತಿ ಅಂತಾನೆ. ಸೊ ನಾರ್ಮಲ್ ಆಗಿ ಚಂದ್ರಗುತ್ತಿ ಹೇಗೆ ಬಂತು ಈ ಹೆಸರಿಗೆ ಅಂದರೆ ಪುರಾಣಗಳ ಪ್ರಕಾರ. ಸೊ ಇಲ್ಲಿರುವಂಥ ಬೆಟ್ಟ ನೋಡ್ಬೋದು ನೀವಲ್ಲಿ. ಓಕೆ, ಆ ಬೆಟ್ಟದಲ್ಲಿರುವಂಥ ಒಂದು ಗುಹೆ ಒಂದು ಅರ್ಧ ಚಂದ್ರಾಕೃತಿ ರೀತಿಯಲ್ಲಿದೆ. ಅರ್ಧ ಚಂದ್ರಾಕೃತಿ. ಹಾಗೆ ಈ ಒಂದು ಬೆಟ್ಟದಲ್ಲೇ ರೇಣುಕಾಂಬೆ ಒಂದು ನೆಲೆಸಿರ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಒಂದು ದೇವರು ರೇಣುಕಾಂಬೆ ನೆಲೆಸಿರ್ತಾರೆ. ಸೊ ಆ ರೇಣುಕಾಂಬೆನ ಇನ್ನೊಂದು ಹೆಸರು ಬಂದು ಗುತ್ತಿಯಮ್ಮ ಅಂತ ಕರೀತಾರೆ. ಗುತ್ತಿಯಮ್ಮ ಅಂತ. ಸೊ ಈ ಅರ್ಧ ಚಂದ್ರಾಕೃತಿಯಲ್ಲಿರುವಂಥ ಒಂದು ಗುಹೆ ಮುಂದೆ ಬೆಟ್ಟಕ್ಕೂ ಮತ್ತು ರೇಣುಕಾಂಬನ ಗುತ್ತಿಗೂ ಸೇರಿ ಈ ಎರಡಕ್ಕೂ ಸೇರಿ ಚಂದ್ರಗುತ್ತಿ ಅಂತ ಒಂದು ಹೆಸರು ಬರುತ್ತೆ. ಇದೇ ಗುರು ಚಂದ್ರಗುತ್ತಿ ಅಂದರೆ. ನೋಡಿ ಇನ್ನೂ ಒಂದು ಸ್ವಲ್ಪ ಮೆಟ್ಲಿದೆ, ಹೋಗ್ತಾ ಇದ್ದೀನಿ. ಬನ್ನಿ ಇನ್ನೂ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮ್ಗೆ ಹೇಳ್ತೀನಿ ಬನ್ನಿ. ಸೊ ಪುರಾಣಗಳ ಪ್ರಕಾರ ನೀವು ಕೇಳಿರ್ಬೇಕು, ರಾಮಾಯಣದಲ್ಲಿ ಆಗಿರ್ಬೋದು, ಈ ಪುರಾಣದಲ್ಲಿರಬೇಕು, ಈ ಒಂದು ರೇಣುಕಾ ದೇವಿ ಬಗ್ಗೆ ಒಂದು ಉಲ್ಲೇಖ ಇದೆ. ನೀವು ಕೇಳಿದ್ದೀರಾ? ಪರಶುರಾಮ ತಮ್ಮ ತಾಯಿನ ರುಂಡನ ಕತ್ತರಿಸ್ತಾನೆ. ಯಾಕೆ, ಏನಕ್ಕೋಸ್ಕರ ಪರಶುರಾಮ ತಾಯಿನ ರುಂಡವನ್ನು ಕತ್ತರಿಸ್ತಾನೆ? ಓಕೆ, ಸೊ ಅದೇ ಸ್ಟೋರಿ ನಾನು ನಿಮ್ಗೆ ಹತ್ರ ಹೇಳಕ್ಕೆ ಬರ್ತಾ ಇದ್ದೀನಿ. ಆ ಸ್ಟೋರಿನ ಮತ್ತೆ ಹೇಳ್ತೀನಿ. ಬನ್ನಿ ಹಾಗೆ ಮೇಲೆ ಹೋಗೋಣ. ಸೊ ಈ ಒಂದು ಪುರಾಣ ನಿಮಗೆ ಹೇಳಬೇಕು ಅಂದರೆ, ಈ ಚಂದ್ರಗುತ್ತಿಯಲ್ಲಿ ರಾಜ ಏನು ಮಾಡ್ತಾರೆ ಅಂದರೆ, ರಾಜನಿಗೆ ಮಕ್ಕಳೇ ಇರಲ್ಲ. ಸೊ ಈ ಮಕ್ಕಳಿಲ್ದಿರೋ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ, ಮಕ್ಕಳು ಬೇಕು ಅಂತ ಒಂದು ಶಿವನ ಒಂದು ಮೊರೆ ಹೋಗ್ತಾರೆ. ಸೊ ಹಾಗೆ ರಾಜ ಬೇಟೆ ಆಡೋಕ್ಕಂತ ಕಾಡಿಗೆ ಹೋಗ್ತಾನೆ. ಈ ಕಾಡಿಗೆ ಹೋಗೋ ಟೈಮಲ್ಲಿ ಒಂದು ಮಗು ಸಿಗುತ್ತೆ. ಈ ಹೆಣ್ಣು ಮಗು, ಅದೇ ಈ ರೇಣುಕಾಂಬೆ. ರಾಜ ಕರ್ಕೊಂಬಂದು ಆ ಮಗಳನ್ನ ಚೆನ್ನಾಗಿ ಸಾಕ್ತಾರೆ. ಸಾಕಾದ್ಮೇಲೆ ಯೌವನಸ್ಥನಿಗೆ ಆ ಮಗು ಬರುತ್ತೆ, ಅಂದರೆ ರೇಣುಕಾಂಬೆ ಬರ್ತಾಳೆ. ಸೊ ಅದಾದಮೇಲೆ ಏನಾಗುತ್ತೆ ಅಂದರೆ, ಅವ್ರಿಗೆ ಆ ರೇಣುಕಾಂಬೆಗೆ ಸ್ವಯಂವರ ನೋಡ್ತಾರೆ. ಈ ಊರಲ್ಲಿ ಇರುವಂಥ ಈ ಒಂದು ಎಲ್ಲ ಕಡೆ ಇರುವಂಥ ಒಂದು ರಾಜರುಗಳನ್ನ ಕರೆಸ್ತಿರ್ತಾರೆ. ಯಾರೋ ರಾಜ ಅವಳಿಗೋಸ್ಕರ ಮದುವೆ ಮಾಡೋದಕ್ಕೆ. ಅವಳು ಇಷ್ಟಪಟ್ಟಂಗೆ ಒಬ್ಬರಿಗೆ ಮಾಲೆ ಆಗ್ತಾಳೆ. ಸೊ ಅದು ಬಂದು ಋಷಿ ಜಮದಗ್ನಿ ಅಂತ ಒಂದು ರಾಜನಿಗೆ ಸ್ವಯಂವರ ಆಗುತ್ತೆ. ಹಾಗೆ ನಮ್ಮ ಋಷಿ ಜಮದಗ್ನಿ ಇದ್ದಾರಲ್ಲ, ತುಂಬ ಕೋಪಿಷ್ಟವಂತ ಅಂತ ಕೇಳ್ಪಟ್ಟ. ಓಕೆ, ತುಂಬ ಕೋಪಿಷ್ಟವಂತ ಅಂತೆ. ಸೊ ವೀಕ್ಷಕರೇ, ಈ ಒಂದು ಋಷಿ ಜಮದಗ್ನಿಗೆ ಮತ್ತು ರೇಣುಕಾಂಬೆಗೆ ಆ್ಯಕ್ಚುಲಿ ಇರೋದು 5 ಜನ ಮಕ್ಕಳು. ಪರಶುರಾಮ ಇದರಲ್ಲಿ ಒಬ್ಬರು. 5 ಜನದಲ್ಲಿ ಈ ಪರಶುರಾಮ ಕೂಡ ಒಬ್ಬರು. ಸೊ ಈ ಪರಶುರಾಮ ಹೇಗೆ ಜನಿಸಿದ ಅಂದರೆ, ಈ ಋಷಿ ಜಮದಗ್ನಿ ಇರ್ತಾರಲ್ಲ, ಅವರು ಶಿವನ ಹತ್ರ ತಪಸ್ಸು ಮಾಡಿ ಈ ಒಂದು ಪರಶುರಾಮನ ಪಡಿತಾರೆ. ಸೊ ಈ ತಪಸ್ಸು ಮಾಡಿ ಪರಶುನ ಪಡಿತಾರಲ್ವ, ಸೊ ಅದಕ್ಕೋಸ್ಕರ ಈ ಒಂದು ಹೆಸರು ಪರಶುರಾಮ ಅಂತ ಒಂದು ಹೆಸರು ಬಂದಿರುತ್ತೆ. ಹಾಗೆ ಈ ಪರಶುರಾಮ ಬಂದು ಶಿವನ ಭಕ್ತ ಆಗಿರ್ತಾನೆ. ಹಾಗೆ ತಂದೆ ತಾಯಿಯ ಪ್ರೀತಿಯ ಮಗ. ಅಂದರೆ ತಂದೆ ತಾಯಿ ಅಂದರೆ ತುಂಬಾ ಇಷ್ಟ ಆ ಪರಶುರಾಮಗೆ. ಹೇಗೆ ಇಷ್ಟ ಅಂತ ಹೇಳಿದ್ರೆ, ಆ ತಂದೆ ತಾಯಿಗೋಸ್ಕರ ಏನು ಬೇಕೋ ಮಾಡೋದಕ್ಕೂ ಸಿದ್ಧ ಆಗಿರ್ತಾನೆ ಪರಶುರಾಮ. ಸೊ ಬನ್ನಿ ಹಾಗೆ ಹೇಳ್ತೀನಿ. ಹೀಗೆ ಋಷಿ ಜಮದಗ್ನಿ ಬಂದು ಒಂದು ತಪಸ್ಸಿಗೆ ಕುಳಿತಿರ್ತಾನೆ. ಈ ತಪಸ್ಸಿಗೆ ಬೇಕಾಗಿರುವಂಥ ಒಂದು ನೀರು ಇರಬೇಕು. ಎನಿ ಟೈಮ್, ಕರೆಕ್ಟ್ ಟೈಮ್ ಅಂದರೆ ಈ ಕರೆಕ್ಟ್ ಟೈಮ್ಗೆ ಈ ರೇಣುಕಾಂಬೆ ತಗೊಂಬಂದು ಇಡಬೇಕಾಗತ್ತೆ. ಜಮದಗ್ನಿ ಪೂಜೆ ಕುಳಿತಿರ್ಬೇಕಾದ್ರೆ ರೇಣುಕಾಂಬೆ ಬಂದು ಇಲ್ಲೇ ಇರೋಂಥ ಒಂದು ವರದಾ ನದಿಗೆ ನೀರು ತರ್ಕೋಗ್ತಾರೆ. ನಿಮಗೆ ಗೊತ್ತಿರಬೇಕು ಒಂದು ವಿಷಯ ಏನಂತ ಹೇಳಿದ್ರೆ, ಈ ರೇಣುಕಾಂಬೆ ಬಂದು ಈ ಮರಳಿನ ಮಡಿಕೆಯಲ್ಲಿ ನೀರು ತರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈ ಮರಳಿನ ಕುಡಿಕೆಯಲ್ಲಿ ನೀರು ತರೋಕ್ಕೆ ಹೋಗಿರ್ತಾರೆ.
ಈ ರೇಣುಕಾಂಬೆ ಬಂದು ತುಂಬ ಶಕ್ತಿ ಅಂದರೆ ಭಕ್ತಿ ಇರುವಂಥ ಒಂದು ದೇವತೆ ಆಗಿರ್ತಾಳೆ. ಹೇಗೆ ಅಂತಂದರೆ, ಸೊ ವರದಾ ನದಿಗೆ ಹೋಗ್ಬೇಕಾದ್ರೆ ಒಂದು ಮಡಿಕೆ ಮಾಡ್ತಾರಲ್ವ, ಅದು ಮರಳಿನ ಮಡಿಕೆ ಅಲ್ಲೇ ಮಾಡಿಕೊಂಡು, ಮತ್ತು ಈ ಒಂದು ಹಾವು ಇರುತ್ತಲ್ಲ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಹಾವು ಕಾಣಿಸ್ತದೆ. ಯಾಕೆ ಹಾವನ್ನ ಪೂಜಿಸ್ತಾರೆ ಅಂತ, ಈ ಹಾವನ್ನ ಏನು ಮಾಡ್ತಾರೆ, ಸಿಂಬು ಥರ ಕಟ್ಕೊಂಡು ಆ ಮರಳಿನ ಮಡಿಕೆಯಲ್ಲಿ ತಲೆ ಮೇಲೆ ಇಟ್ಕೊಂಡು ಈ ಒಂದು ತಪಸ್ಸಿಗೆ ಕೂತಂಥ ಜಮದಗ್ನಿಯವ್ರ ಹತ್ರ ನೀರು ಕೊಡೋದಕ್ಕೆ ಪ್ರತಿನಿತ್ಯ ಮಾಡ್ತಾ ಇದ್ಲಂತೆ. ಇದೇ ಆ ರೇಣುಕಾಂಬೆ ವರದಾ ನದಿಗೆ ನೀರು ತರಕಂತ ಹೋದಾಗ ಅಲ್ಲಿ ಏನಾಗತ್ತಂದ್ರೆ, ಒಂದು ಚಿತ್ತರಾಜ ಮತ್ತು ಅವರ ಒಂದು ಅಪ್ಸರೆಗಳೊಂದಿಗೆ ಸ್ನಾನ ಮಾಡ್ತಾ ಇರ್ತಾನೆ. ಈ ಒಂದು ಸ್ನಾನ ಮಾಡ್ತಾ ಇರೋದು ಈ ಒಂದು ರೇಣುಕಾಂಬೆ ಅಲ್ಲಿಂದ ನೋಡಿ ಅವಳಿಗೆ ಒಂದು ಮೋಹ ಒಳಗಾಗುತ್ತೆ. ಸೊ ಮೋಹ ಏನಕ್ಕಾಗತ್ತೆ ಅಂತ ಅಂದಾಗ, ಸೊ ಅವಳ ಕೈಯಲ್ಲಿ ಏನಾಗುತ್ತೆ ಅಂದರೆ, ಈ ಮರಳಿನ ಮಡಿಕೆ ಇರುತ್ತಲ್ಲ, ಈ ಮರಳಿನ ಮಡಿಕೆ ಇದುವರೆಗೂ ಯಾವತ್ತೂ ಒಡೆದೋಗಿರಲ್ಲ ಗುರು. ಆ ಟೈಮಲ್ಲಿ ಆ ಒಂದು ಮೋಹಕ್ಕೆ ಏನಾಗುತ್ತೆ, ಮರಳಿನ ಮಡಿಕೆ ಒಡೆದೋಗುತ್ತೆ. ಅವಳು ಎಷ್ಟೇ ಕಟ್ಟಿದ್ರು ಕೂಡ ಆ ಮರಳಿನ ಮಡಿಕೆ ನಿಂತ್ಕೊತಾರಲಿಲ್ಲ. ಸೊ ಹಾಗೆ ಈ ವಿಷಯ ಬಂದು ನಮ್ಮ ಜಮದಗ್ನಿಗೆ ಗೊತ್ತಾಗತ್ತೆ. ಸೊ ಒಂದು ಅದೇನಂತಾರೆ, ಕ್ರೋಧ, ಇದೆಲ್ಲ ಕಾಮ ಇವೆಲ್ಲ ಬರುತ್ತೆ, ಅವಳ ಭಾವನೆ ಹುಟ್ಟುತ್ತೆ ಅಂದ್ಬಿಟ್ಟು ಏನು ಮಾಡ್ತಾನೆ, ಋಷಿ ಜಮದಗ್ನಿಗೆ ತುಂಬ ಕೋಪ ಬರುತ್ತೆ. ಸೊ ಬನ್ನಿ, ಇನ್ನೂ ಒಂದು ಸ್ವಲ್ಪ ಹೇಳ್ತೀನಿ ಅದ್ರ ಬಗ್ಗೆ. ಬನ್ನಿ, ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾಗ ದೇವತೆಗಳು, ಆಮೇಲೆ ನಾಗದ ಒಂದು ಲಿಂಗಗಳು ನಿಮ್ಗೆ ಕಾಣಿಸ್ತದೆ. ಇನ್ನು ಮೇಲೆ ಹೋಗ್ಬೇಕು ನೋಡಿ, ಎಷ್ಟು ಸಕ್ಕತ್ತಾಗಿದೆ ಬೆಟ್ಟ. ಸೊ ಹಾಗೆ ಇನ್ನೂ ಒಂದು ಸ್ವಲ್ಪ ಸ್ಟೋರಿ ಹೇಳ್ತೀನಿ, ಬನ್ನಿ. ಸೊ ಹಾಗೆ ಋಷಿ ಜಮದಗ್ನಿಗೆ ತುಂಬಾ ಕೋಪ ಬಂದಿರುತ್ತೆ. ಸೊ 4 ಜನ ಮಕ್ಕಳನ್ನು ಕರೆದು ಹೇಳ್ತಾನಂತೆ, ಸೊ ಯಾರು ತನ್ನ ತಾಯಿ ರುಂಡನ ಬರೋಕ್ಕೆ ಒಂದು ಆಜ್ಞೆ ಮಾಡ್ತಾರೆ. ಈ 4 ಜನ ಮಕ್ಕಳು ಕೂಡ ತನ್ನ ತಾಯಿಯ ರುಂಡವನ್ನು ಕತ್ತರಿಸೋದಕ್ಕೆ, ಅಂದರೆ ಶಿರಛೇದನ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಸೊ ಹಾಗೆ ಋಷಿ ಜಮದಗ್ನಿ ಈ 4 ಜನ ಮಕ್ಕಳಿಗೆ ಹೇಳಿದಾಗ ಏನಾಗುತ್ತಾನೆ ಅಂದರೆ, ಯಾರು ಒಪ್ಪೋದಿಲ್ವಲ್ಲ. ಸೊ ಆ ಟೈಮಲ್ಲಿ ಏನು ಮಾಡ್ತಾನೆ, ಋಷಿ ಜಮದಗ್ನಿ ತುಂಬ ಕೋಪ ಕೊಂಡ್ಕೊಳ್ತಾನೆ. ತುಂಬ ಕೋಪದಿಂದ ಏನು ಮಾಡ್ತಾನೆ, ಈ 4 ಜನ ಮಕ್ಕಳನ್ನು ಕೂಡ ಸುಟ್ಟು ಬೂದಿ ಮಾಡ್ಬಿಡ್ತಾನೆ. ಓಕೆ, ಸೊ ಈ 4 ಜನ ಮಕ್ಕಳನ್ನ ಬಿಟ್ಟು ಇನ್ನೊಬ್ಬ ಉಳಿದಿರೋದು ಒಬ್ಬರೇ. ಸೊ ಅದೇ ಉಳಿದಿರೋದೆ ಪರಶುರಾಮ. ಈ ಪರಶುರಾಮನಿಗೆ ಏನಾಗುತ್ತೆ, ಲಾಸ್ಟಲ್ಲಿ ನಮ್ಮ ಒಂದು ಜಮದಗ್ನಿ ಬರೋದೇ ಈ ಪರಶುರಾಮ ಹತ್ರ. ಪರಶುರಾಮ ಬಂದು ತಂದೆ ತಾಯಿ ಜೊತೆ ಭಕ್ತಿಯಿಂದ ಉಳ್ಳವರು, ಅವ್ರ ಮಾತೇ ಮೀರೋದಿಲ್ಲ ಗುರು. ಆ ಥರ ಒಂದು ಭಕ್ತಿ ಇರುತ್ತೆ ಅವ್ರ ಮೇಲೆ. ಸೊ ತಂದೆ ಮೇಲೆ ಇನ್ನೂ ಅವ್ರಿಗೆ ಭಕ್ತಿ ಇರುತ್ತೆ. ಯಾಕಂದರೆ ಶಿವನ ಒಂದು ಶಿವನ ಹತ್ರದಿಂದ ತಪಸ್ ಮಾಡಿ ಈ ಪರಶುರಾಮನ ಪಡ್ಕೊಂಡಿರೋದಕ್ಕೆ ತಂದೆ ಮೇಲೆ ತುಂಬ ಅವ್ರ ಮೇಲೆ ಭಕ್ತಿ ಇರುತ್ತೆ. ಹಾಗೆ ಈ ಋಷಿ ಜಮದಗ್ನಿ ಪರಶುರಾಮ ಹತ್ರ ಬಂದು ಈ ಥರ ನಿಮ್ಮ ತಾಯಿನ ಶಿರಛೇದನ ಮಾಡಬೇಕು ಅಂತ ಹೇಳ್ತಾನೆ. ಹೇಳಿದಾಗ ಪರಶುರಾಮ ಏನಕ್ಕೆ ಏನು ಅಂತ ಒಂದು ಕೂಡ ಏನು ಕ್ವಶನ್ ಆಗದಿರೇನೆ ಅಂದರೆ ಆಜ್ಞೆ ಅಂತ ಏನು ಮಾಡ್ತಾನೆ, ತನ್ನ ತಾಯಿಯ ಶಿರಛೇದನ ಮಾಡೋದಕ್ಕೆ, ಅಂದರೆ ತಲೆಯನ್ನು ಕತ್ತರಿಸೋದಕ್ಕೆ ಬೆನ್ನತ್ಕೊಂಡ್ಬರ್ತಾನೆ. ಈ ರೇಣುಕಾಂಬೆ ಅಂದರೆ ಅವ್ರ ತಾಯಿನ ಬೆನ್ನತ್ಕೊಂಡ್ಬರ್ಬೇಕಾದ್ರೆ ನೀವು ನೋಡ್ತಾ ಇರ್ಬೋದು, ಇದೇ ಬೆಟ್ಟಕ್ಕೆ ಬಂದು ಅವ್ರ ತಾಯಿ ಒಂದು ಗುಹೆ ಒಳಗಡೆ ಅವಿತು ಕೂತ್ಕೊಳ್ತಾಳೆ. ತನ್ನ ಶಿರಛೇದನ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ಈ ಒಂದು ಬೆಟ್ಟಕ್ಕೆ ಬಂದು ಅವಿತು ಕೂತ್ಕೊಳ್ತಾರೆ. ಯಾರು, ರೇಣುಕಾಂಬೆ ಪರಶುರಾಮನ ತಾಯಿ. ಸೊ ಋಷಿ ಜಮದಗ್ನಿ ಆಜ್ಞೆ ಅಂತೆ ಪರಶುರಾಮ ಏನು ಮಾಡ್ತಾನೆ, ತಾಯಿಯ ಶಿರಛೇದನ ಮಾಡ್ತಾನೆ. ಸೊ ಮಾಡ್ಕೊಂಬರ್ತಾರೆ. ಈ ಬೆಟ್ಟದ ಮೇಲೇ ಶಿರಛೇದನ ಮಾಡಿ ಆ ಒಂದು ರುಂಡನ ಕೈಯಲ್ಲಿಟ್ಕೊಂಡು ಋಷಿ ಜಮದಗ್ನಿ ಹತ್ರ ತೊಗೊಂಡ್ಬರ್ತಾನೆ. ಹೀಗೆ ಋಷಿ ಜಮದಗ್ನಿ ತನ್ನ ಪರಶುರಾಮನ ಕೈಯಲ್ಲಿ ಇದ್ದಂಥ ಒಂದು ರುಂಡ ನೋಡಿ ಖುಷಿ ಪಡ್ತಾನೆ, ತುಂಬಾ ಖುಷಿ ಪಡ್ತಾನೆ. ಈ 4 ಜನ ಮಾಡ್ದಿರೋಂಥ ಒಂದು ಕೆಲಸ ಈ ಪರಶುರಾಮ ಮಾಡ್ದ ಅಂತ ಖುಷಿಯಿಂದ ಏನು ಹೇಳ್ತಾರೆ, ಈ ಪರಶುರಾಮನಿಗೆ ನಿನಗೆ ಏನು ಬೇಕೋ ವರ ಕೇಳು ಅಂತ ಕೇಳ್ತಾನೆ. ಪರಶುರಾಮ ಮೊದಲನೇ ವರ ಏನು ಕೇಳ್ತಾನೆ ಗೊತ್ತಾ, ತನ್ನ ತಾಯಿಯ ಜೀವ ಮತ್ತೆ ಮರಳಿಸೋದಕ್ಕೆ ಕೇಳ್ತಾನೆ. ಓಕೆ, ಮೊದಲನೇ ವರ. ಎರಡನೇ ವರ, ತಮ್ಮ ಅಣ್ಣಂದ್ರನ್ನ ಇದೇ ಋಷಿ ಜಮದಗ್ನಿ ಸುಟ್ಟು ಭಸ್ಮ ಮಾಡಿರ್ತಾರೆ. ಸೊ ಆ ಒಂದು 4 ಜನರನ್ನು ಕೂಡ ಬದುಕಿಸ್ಕೊಡ್ಬೇಕು ಅಂತ ಒಂದು ಎರಡನೇ ವರ ಕೂಡ ಬೇಡ್ಕೊಳ್ತಾನೆ ಪರಶುರಾಮ ಋಷಿ ಜಮದಗ್ನಿ ಹತ್ರ. ಸೊ ಮೂರನೇ ವರ ಪರಶುರಾಮ ಏನು ಬೇಡ್ಕೊಳ್ತಾನೆ ಗೊತ್ತಾ, ಋಷಿ ಜಮದಗ್ನಿ ತಮ್ಮ ತಪಸ್ಸಿನಿಂದ ಕ್ರೋಧ ದೇವತೆಯನ್ನು ಒಲಿಸ್ಕೊಂಡಿರ್ತಾರೆ, ಅಂದರೆ ಕೋಪ, ಅದನ್ನು ಒಲಿಸ್ಕೊಂಡಿರ್ತಾರೆ. ಆ ಒಂದು ಕ್ರೋಧ ದೇವತೆಯನ್ನು ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ಮೂರನೇ ವರ, ನಿಮ್ಮ ಕ್ರೋಧ ದೇವತೆಯನ್ನು ಹೊರಗೆ ಆಗಬೇಕು ಅಂತ ಈ 3ನೇ ವರನ ಬೇಡ್ಕೊಳ್ತಾರೆ. ಸೊ ಆದಷ್ಟು ಈ ಒಂದು ಸ್ಟೋರಿ ತುಂಬಾ ವಿಚಿತ್ರವಾಗಿದೆ, ತುಂಬಾ ಇದು ಪುರಾಣಗಳಲ್ಲಿದೆ.
ರಾಮಾಯಣದಲ್ಲೂ ಕೂಡ ಈ ಪರಶುರಾಮನ ತಲೆ ಕತ್ತರಿಸೋದು ಒಂದು ಉಲ್ಲೇಖ ಆಗಿದೆ ಅಂತ ಹೇಳ್ತಾರೆ. ಸೊ ನೋಡ್ಬೋದು ಇದೇ ಪ್ಲೇಸೇ ಅದು. ನಾನಿನ್ನೂ ದೇವ್ರ ದರ್ಶನ ಮಾಡಬೇಕು, ದೇವ್ರ ದರ್ಶನ ಕೂಡ ನಿಮಗೆ ಮಾಡ್ತೀನಿ. ಇನ್ನೊಂದು ವಿಶೇಷ ಏನಂದರೆ, ನೀವು ಈ ಬೆಟ್ಟದ ಮೇಲೆ ಒಂದು ಕಳಸ ಇದೆ. ಈ ಕಳಸದಲ್ಲಿ ಏನಂದರೆ ನೀವು ಎಷ್ಟೇ ಲೀಟ್ರು, 10 ಲೀಟ್ರಲ್ಲ, 15 ಲೀಟ್ರಲ್ಲ, 20 ಲೀಟ್ರಲ್ಲ, ಎಷ್ಟೇ ಲೀಟ್ರ್ ಎಣ್ಣೆ ಹಾಕ್ತಾರೆ. ಒಂದು ನಂಬಿಕೆ ಇದೆ ಇಲ್ಲಿ, ಎಷ್ಟೇ ಲೀಟ್ರ್ ಎಣ್ಣೆ ಹಾಕಿದ್ರು ಕೂಡ ಒಂದು ನಂಬಿಕೆ ಏನಂದರೆ, ಈ ಕೆಳಗಡೆ ಇರುವಂಥ ಒಂದು ರೇಣುಕಾಂಬೆ ಒಂದು ದೇವರಿಗೆ ಒಂದೇ ಒಂದು ತೊಟ್ಟು ಬೀಳುತ್ತೆ ಅಂತ ಒಂದಿದು. ಅಂದರೆ ಎಷ್ಟೇ ಲೀಟ್ರ್ ಎಣ್ಣೆ ಹಾಕಿದ್ರು ಕೂಡ ಅಲ್ಲಿ ಬೀಳೋದೇ ಒಂದೇ ತೊಟ್ಟು ಅಂತ. ಸೊ ಈ ಒಂದು ದೇವಸ್ಥಾನಕ್ಕೆ ಸುಮಾರು ಭಕ್ತಾದಿಗಳು ಬರ್ತಾರೆ. ಈ ಒಂದು ದೇವಸ್ಥಾನದಲ್ಲಿ ನಿಮಗೆ ಅಮಾವಾಸ್ಯೆ ದಿನ ಪ್ರಮುಖವಾದ ದಿನ. ಅಮಾವಾಸ್ಯೆ ದಿನ ಭರ್ಜರಿಯಾಗಿ ಜನಗಳು ಸೇರ್ತಾರೆ. ಗುರು ಇದು ಬರೀ ನೀವು ಈ ಊರವ್ರು ಮಾತ್ರನೇ ಅಂತಲ್ಲ, ನಿಮ್ಗೆ ಇಡೀ ಕರ್ನಾಟಕದಿಂದ, ಉತ್ತರ ಕರ್ನಾಟಕ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಎಲ್ಲ ಕಡೆಯಿಂದ ಲಕ್ಷಾಂತರ ಜನ ಈ ಒಂದು ದೇವಸ್ಥಾನ ನೋಡೋಕೆ ಬರ್ತಾರೆ. ವಿಶೇಷತೆ ಏನಂದರೆ, ಇಲ್ಲಿ ತಮ್ಮ ಒಂದು ಏನಾದರೂ ಹರಕೆಗಳನ್ನ ಈಡೇರಿಸಿರುವಂಥ ಪ್ರಮುಖ ಒಂದು ದೇವರಾಗಿರುತ್ತೆ. ಸೊ ಮಕ್ಕಳಿಲ್ದರ ಇರ್ಬೋದು, ಕಷ್ಟಗಳಿರ್ಬೋದು, ಮನೆಯಲ್ಲಿ ಒಂದು ತೊಂದರೆ ಇರ್ಬೋದು, ಏನೇ ತೊಂದರೆ ಇದ್ರೂ ಕೂಡ ಈ ದೇವ್ರ ಮೊರೆ ಹೋಗ್ತಾರೆ. ಈ ದೇವ್ರಿಗೆ ಬರ್ತಾರೆ, ಎಷ್ಟು ಲಕ್ಷಾಂತರ ಬರ್ತಾರೆ, ಇಲ್ಲೊಂದು ಹರಕೆ ಕೂಡ ಕಟ್ತಾರೆ. ಸೊ ನಿಮ್ಗೆ ಇನ್ನೂ ದೇವಸ್ಥಾನ ತೋರಿಸ್ಬೇಕು, ಆ ಗುಹೆ ತೋರಿಸ್ಬೇಕು, ಬನ್ನಿ, ನಾನು ನಿಮಗೆ ತೋರಿಸ್ತೀನಿ. ಟೈಮ್ ಆಗ್ತಾ ಇದೆ, ಸೊ ಹೀಗೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಸೊ ನಾನು ಹೇಳಿದ್ನಲ್ಲ, ನಿಮಗೆ ಮೇಲ್ಗಡೆ ಒಂದು ಕಳಸ ಕಾಣ್ತಾ ಇದೆ ಅಂತ, ಬೆಟ್ಟದ ಮೇಲೆ ಅಲ್ಲಿ ಹೋಗೋಣ ಬನ್ನಿ. ಕತ್ಲಾಗ್ತಾ ಇದೆ, ನಿಮ್ಗೆ ಅದನ್ನು ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಈ ಕಡೆಯಿಂದ ಹೋಗೋದು ನೋಡಿ.